ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಬೇಕರಿ ವ್ಯಾಪಾರ ಇಲ್ಲದೆ ಅಂದರೆ ಅವರು ಹಾಕಿದ ಎಸ್ಟಿಮೇಟು ಮತ್ತು ಪ್ಲ್ಯಾನ್ನಷ್ಟು ವ್ಯಾಪಾರ ವ್ಯವಹಾರ ಆಗದೆ ಬಂದ್ ಮಾಡಿ ಸಾಧಾರಣ ಒಂದು 10ರಿಂದ 15 ಲಕ್ಷ ನಷ್ಟ ಅನುಭವಿಸಿ ಕ್ಲೋಸ್ ಮಾಡಿದ್ದಾರೆ. ಯಾಕೆ ಹೀಗಾಯಿತು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾರೆ. ನಾನು ದಿನನಿತ್ಯ ಆ ಬೇಕರಿಯ ಎದುರಲ್ಲೇ ತಿರುಗಾಡ್ತಾ ಇರ್ತೀನಿ. ಬೇಕರಿಯವರು ಸಹ ಪರಿಚಯ. ನಾನು ಓಪನ್ ಮಾಡಿದಾಗ ಅಂದ್ಕೊಂಡೆ, ಇವರು ಸಮಯ ನೋಡಿ ಒಳ್ಳೆಯ ಸಮಯದಲ್ಲಿ ಪ್ರಾರಂಭ ಮಾಡಲಿಲ್ಲ ಅಂಥೇಳಿ ಅಂದ್ಕೊಂಡೆ. ಬಟ್ ಅವರು ಪ್ರಾರಂಭ ಮಾಡಬೇಕಾದಾಗ ಬೇರೆ ಯಾರನ್ನೋ ಒಬ್ಬರನ್ನ ಮುಹೂರ್ತ ಕೇಳಿರ್ತಾರೆ. ಆ ಪ್ರಾರಂಭ ಮಾಡಿ ಪೂಜೆ ಮಾಡಿದ ದಿನ ಅಂದರೆ ಖಾಲಿ ಸೈಟಲ್ಲಿ ಇವರೇ ಎಲ್ಲ ಬೇಕರಿಗೆ ಸಂಬಂಧಿಸಿದ ವ್ಯವಸ್ಥೆ ಮಾಡಿಕೊಂಡು ಫ್ರಿಡ್ಜು, ಶೋಕೇಸು ಮತ್ತು ಒಳಗಡೆ ಕೆಲಸ ಮಾಡ್ತಕ್ಕಂಥ ವರ್ಕರ್ಸು ಈ ಥರ ಎಲ್ಲ ದೊಡ್ಡದಾಗೆ ಮಾಡಿಕೊಂಡು ವ್ಯವಸ್ಥೆ ಮಾಡ್ಕೊಂಡಿದ್ರು. ಸಾಧಾರಣವಾಗಿ ಒಂದು 30ರಿಂದ 40 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರು. ದೊಡ್ಡದಾಗೆ ಇತ್ತು ಬೇಕರಿ. ಅವ್ರ ಎಕ್ಸ್ಪೆಕ್ಟೇಷನ್ಸ್ ಒಳ್ಳೆ ವ್ಯಾಪಾರ ಆಗುತ್ತೆ ಅಂತೇಳಿ, ಒಳ್ಳೆ ಸೆಂಟ್ರ್ ಇದೆ ಅಂತೇಳಿ ಮಾಡಿದರು. ಬಟ್ ದಿನನಿತ್ಯದ ವ್ಯಾಪಾರ ವ್ಯವಹಾರವೇ ಅವರಿಗೆ ಖರ್ಚು ವೆಚ್ಚಕ್ಕೆ ಸರಿಯಾಗಿ ಬರ್ತಾ ಇರಲಿಲ್ಲ. ಆ ಕಾರಣದಿಂದ ಈಗ ಬೇಕರಿಯನ್ನು ಬಂದ್ ಮಾಡಿದ್ದಾರೆ. ಅಂದರೆ ವೀಕ್ಷಕರೇ, ಇಲ್ಲಿ ಏನು ಗಮನಿಸಬೇಕು ಅಂತಂದರೆ, ನಾವು ಏನಾದರೂ ಒಂದು ಹೊಸ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಒಂದು ಸಮಯದಲ್ಲಿ ಯಾವುದೋ ಒಂದು ಅಂಗಡಿ ನೋಡಿರ್ತೀರಿ, ಅಥವಾ ಹೋಟ್ಲು ನೋಡಿರ್ತೀರಿ, ಇನ್ನೇನೋ ಒಂದು ಆಫೀಸ್ ನೋಡಿರ್ತೀರಿ. ಆ ಸ್ಥಳ ಅಥವಾ ಅಂಗಡಿ ಅಥವಾ ಹೋಟೆಲ್ ಮಾಡ್ತಕ್ಕಂಥ ಒಂದು ಸ್ಥಳ ನಿಮಗೆ ಅಭಿವೃದ್ಧಿ ಕೊಡುತ್ತಾ ಇಲ್ವಾ ಅಂತಕ್ಕಂಥದ್ದನ್ನು ಮೊದಲಿಗೆ ತಿಳ್ಕೋಬೇಕು. ಎರಡನೆಯದಾಗಿ, ಆ ರೀತಿ ಪಾಸಿಟಿವ್ ಬಂದ ನಂತರ ಕೆಲವೊಂದು ಸಲ ಹೊಸ್ದಾಗಿ ನೀವು ಕಟ್ತಕ್ಕಂಥದ್ದಿದ್ರೆ ಅದನ್ನು ಆಯದ ಪ್ರಕಾರ ಕಟ್ಕೊಂಬೋದು ಬಹಳ ಉತ್ತಮ. ಮತ್ತು ನಿಮ್ಮ ರಾಶಿಗೆ ಯಾವ ದಿಕ್ಕು ಶುಭಪ್ರದವಾಗಿ ಬರ್ತದೆ ಅಂತಕ್ಕಂಥದ್ದಾಗಿ ತಿಳ್ಕೊಂಬೋದು ಬಹಳ ಒಳ್ಳೆಯದು. ಇಷ್ಟೆಲ್ಲ ಆದಮೇಲೆ ವಿಶೇಷವಾಗಿ ನೀವು ಆ ಹೋಟೆಲ್ ಆಗಿರ್ಬೋದು, ಅಂಗಡಿ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಅಥವಾ ಬೇಕರಿ ಇತ್ಯಾದಿಗಳನ್ನು ಓಪನ್ ಮಾಡ್ತಕ್ಕಂಥ ಮುಹೂರ್ತ ಅತ್ಯಂತ ಪ್ರಶಸ್ತವಾಗಿ ಶುಭವಾಗಿ ಇರಬೇಕಾಗ್ತದೆ. ಬಹುತೇಕ ಕಡೆ ಶುಕ್ರವಾರ ಓಪನ್ ಮಾಡೋದು ಜಾಸ್ತಿ. ಇಲ್ಲಿ ಏನಾಗುತ್ತೆ, ಶುಕ್ರವಾರ 10:30 ಮೇಲೆ ಮುಹೂರ್ತ ಕೊಟ್ಟಿರ್ತಾರೆ. 10:30ಯಿಂದ 12 ಗಂಟೆವರೆಗೂ ರಾಹು ಕಾಲ ಇರ್ತದೆ. ರಾಹು ಕಾಲದಲ್ಲಿ ಪೂಜೆ ಮಾಡಿ ಪ್ರಾರಂಭ ಮಾಡಿದಾಗ ಅದು ನಿಮಗೆ ಫಲ ಕೊಡೋದಿಲ್ಲ. ಇನ್ನೊಂದು ವಿಶೇಷತೆ ಗಮನಿಸಬೇಕಾದ್ದೇನು ಅಂತಂದರೆ, ಕೆಲವೊಂದು ಕಡೆ ಪ್ರಾರಂಭ ಮಾಡ್ತಾರೆ, ಪೂಜೆ ಒಂದು ದಿವಸ ಮಾಡ್ತಾರೆ. ಅದಾದ ನಂತರ 4-5 ದಿವಸ ಆ ಅಂಗಡಿ, ಹೋಟೆಲ್ ಅಥವಾ ಆಫೀಸ್ ಇತ್ಯಾದಿಗಳನ್ನು ಬಾಗಿಲು ತೆಗೆಯೋದಕ್ಕೆ ಹೋಗಲ್ಲ. ಆ ರೀತಿ ಮಾಡಿದಾಗಲೂ ದೋಷಪ್ರದವಾಗ್ತದೆ. ಇಲ್ಲಿ ಏನು ನಷ್ಟ ಕಷ್ಟ ಅನುಭವಿಸಿ ಅನಗತ್ಯವಾಗಿ ದುಡ್ಡು ಲಕ್ಷಾಂತರ ನಷ್ಟ ಆದಾಗ ಅದನ್ನು ಯಾರ ಕೈಲೂ ಹೇಳ್ಕೊಳ್ಳಿಕ್ಕೂ ಆಗಲ್ಲ, ಯಾರೂ ಸಹ ಹೆಲ್ಪ್ ಮಾಡೋದಿಲ್ಲ. ಅದಕ್ಕೆ ಯಾವುದೇ ಕಾರ್ಯ ಮಾಡಬೇಕಾದ್ರೂ ಸಹ ಮೊದಲೇ ಮುಂಚಿತವಾಗಿ ಆ ಕಾರ್ಯ ಮಾಡೋದಕ್ಕೆ ಸಮಯ ಚೆನ್ನಾಗಿದೆಯಾ ಇಲ್ವಾ, ಆ ಸ್ಥಳದಲ್ಲಿ ಆ ಅಂಗಡಿ ಅಥವಾ ಹೋಟೆಲ್ ಇತ್ಯಾದಿಗಳನ್ನು ಮಾಡಿದರೆ ಅಭಿವೃದ್ಧಿ ಆಗುತ್ತಾ, ಅದರಿಂದ ಲಾಭ ಬರುತ್ತಾ ಅಂತ ಮೊದಲಿಗೆ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಇನ್ನು
ಕೆಲವರು ನನಗೆ ಗೊತ್ತಿರೋ ಹಾಗೆ ಬಹುತೇಕ ಕಡೆಗಳಲ್ಲಿ ದೇವಸ್ಥಾನದ ಅರ್ಚಕರ ಹತ್ರ ಹೋಗಿ ಟೈಮ್ ಕೇಳ್ತಾರೆ. ಅವರು ಯಾವುದೋ ಒಂದು ಟೈಮ್ ಕೊಡ್ತಾರೆ. ಆ ಟೈಮ್ ಚೆನ್ನಾಗಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ನಮಗೆ ಗಮನಿಸುವ ಶಕ್ತಿ ಸಹ ಇರೋದಿಲ್ಲ. ಅನಂತರ ಅಲ್ಲಿ ವ್ಯಾಪಾರ ವ್ಯವಹಾರಗಳಾಗದಲೇ ಇದ್ದಾಗ ಆ ವ್ಯಾಪಾರ ವ್ಯವಹಾರವನ್ನೇ ಸ್ಥಗಿತಗೊಳಿಸಬೇಕಾಗ್ತದೆ. ಇವರು ಮಾಡಿರ್ತಕ್ಕಂಥದ್ದು ದೊಡ್ಡದಾಗಿ ಬಾಡಿಗೆ ಕಟ್ತಿದ್ರು. ತಿಂಗಳಿಗೆ 25,000 ರೂಪಾಯಿ ಬಾಡಿಗೆ ಇತ್ತು. ಬಟ್ ಇವರು ಅಂದ್ಕೊಂಡ ಎಕ್ಸ್ಪೆಕ್ಟೇಷನ್ಸ್ಗೆ ವ್ಯಾಪಾರವೇ ಬರಲಿಲ್ಲ. ಹಾಗಾಗಿ ಆ ಬೇಕರಿಯನ್ನೇ ಸ್ಟಾಪ್ ಮಾಡಿದ್ದಾರೆ. ಬೇಕರಿಯ ಐಟಮ್ ಸಹ ಖಾಲಿ ಆಗದಿರೂ ಸಹ ಡ್ಯಾಮೇಜ್ ಆದರೆ ಅದರಲ್ಲೂ ನಷ್ಟ. ಆ ಕಡೆಗೆ ವರ್ಕರ್ಸಿಗೆ ಸಂಬಳ ಕೊಡಬೇಕು, ಕರೆಂಟ್ ಬಿಲ್ ಕಟ್ಟಬೇಕು. ಇವ್ರ ಕೂಲಿನೂ ವರ್ಕೌಟ್ ಆಗದಲೇ ಇದ್ದಾಗ ಇಂತಹ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಆದ್ದರಿಂದ ವೀಕ್ಷಕರೇ, ಯಾವುದೇ ವಿಚಾರಗಳನ್ನು ನಿರ್ಣಯ ತೆಗೆಯೋದಕ್ಕೂ ಮುಂಚೆ ಒಳ್ಳೆಯ ಜ್ಯೋತಿಷ್ಯರಿಂದ ಅಥವಾ ವಾಸ್ತು ತಜ್ಞರಿಂದ ಸೂಕ್ತ ಸಲಹೆ ಮಾರ್ಗದರ್ಶನ ತೆಗೆದುಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.